ಅದರ ಬೆನ್ನಲ್ಲೇ BSF ಮೇಲೂ ಕೂಡ ಈಗ ದಾಳಿಯನ್ನ ಮಾಡುವಂತ ಕೆಲಸಗಳಾಗಿದೆ. ಅದು ಸಾಂಬಾ ಬಾರ್ಡರ್ ನಲ್ಲಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ, ನಿರೀಕ್ಷಿಸಿ. ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಬ್ರೇಕಿಂಗ್ ನಿಮ್ಮ ಮುಂದೆ, ನಿರೀಕ್ಷಿಸಿ. ಪಾಕಿಸ್ತಾನದ ಕಡೆಯಿಂದ ಒಂದು ಬುಲೆಟ್ ಬಂದ್ರೆ ನಮ್ಮ BSF ಯೋಧರು 10 ಬುಲೆಟ್ಗಳಿಂದ ಪ್ರತಿದಾಳಿಯನ್ನ ಮಾಡ್ತಿದ್ದಾರೆ. 10 ಬುಲೆಟ್ಗಳಿಂದ. ಮಿಷನ್ ಡಿಪೋ ಕತ್ತಗಳನ್ನ ಮಾರಿಕೊಂಡು ಇವತ್ತು ಕಾಲ್ ಕೆರೆದುಕೊಂಡು ಬರ್ತಾ ಇರುವಂತ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅವರು 2013ರಲ್ಲಿ ಕೊಟ್ಟಂತ ಒಂದು ಹೇಳಿಕೆ ನೆನಪಾಗುತ್ತೆ. ಅವರಿಗೆ ಅವರದೇ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕು ಅಂತೇಳಿ ಅಲರ್ಟ್ ಆಯ್ತು. ಮತ್ತೊಮ್ಮೆ ಹೈ ಅಲರ್ಟ್ ಆಗಿದೆ. ಇದು ಈ ಕ್ಷಣದ ಮತ್ತೊಂದು ಬಿಗ್ ಅಪ್ಡೇಟ್ ಬ್ರೇಕಿಂಗ್. ಜಮ್ಮುವಿನಲ್ಲಿ ಇಲ್ಲಿಯವರೆಗೂ ಕೂಡ ಬ್ಲಾಕ್ಔಟ್ ತೆರೆಯಲಾಗಿತ್ತು. ಈಗ ಮತ್ತೊಮ್ಮೆ ಬ್ಲಾಕ್ಔಟ್, ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮತ್ತೊಮ್ಮೆ ಬ್ಲಾಕ್ಔಟ್ ಮಾಡಲಾಗಿದೆ. ಇದೀಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೈರನ್ ಮೊಳಗ್ತಾ ಇದೆ ಜಮ್ಮುವಿನಲ್ಲಿ. ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಪಾಕಿಸ್ತಾನ ಇನ್ನೂ ಕೂಡ ತೆಪ್ಪಗಾಗದೆ ಕಾಲ್ ಕೆರ್ಕೊಂಡು ಬರ್ತಾ ಇದೆ. ಅದಕ್ಕಿನ್ನೂ ಗೊತ್ತಿಲ್ಲ. ಆಪರೇಷನ್ ಸಿಂಧೂರು ಈ ಹಿಂದೆ ಎಲ್ಲ ಆಯ್ತಲ್ಲ, ಬಾಲಾಕೋಟ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಉರಿ ಸ್ಟ್ರೈಕ್, ಇದೆಲ್ಲ ಆಯ್ತಲ್ವಾ. ಬಂದ್ರು, ಹೊಡೆದ್ರು, ಹೋದ್ರು, ಭಾರತವ್ರು ಅಲ್ಲಿಗೆ ಸುಮ್ಮನೆ ಆಗ್ತಾರೆ ಅಂತೇಳಿ ಗೊತ್ತಿಲ್ಲ ಅವ್ರಿಗಿನ್ನ. ಈ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗಿದೆ ಅಂತೇಳಿ. ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗಿದೆ, ಸ್ಟಾಪ್ ಆಗಿಲ್ಲ. ಭಾರತದವ್ರು ಬಂದ್ರು, ಹೊಡೆದ್ರು, ಹೋಗಿ ಮಲ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. 26 ಜನರ ಹಣೆಯಲ್ಲಿದ್ದಂಥ ಕುಂಕುಮವನ್ನ ಅಳಿಸುವಂತ ಕೆಲಸವನ್ನ ಮಾಡಿದಂಥ ನರ ರಾಕ್ಷಸರಿಗೆ ಪಾಠವನ್ನ ಕಲಿಸುವಂತ ಕೆಲಸ ಭಾರತ ಮಾಡ್ತಾ ಇದೆ. ಮಿಷನ್ ಡಿಪೋ ಅಭಿಷೇಕ್ ನಮ್ಮ ಪ್ರತಿನಿಧಿ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ ನೋಡಿ. ಅಷ್ಟು ಸುಲಭ ಇಲ್ಲ ಅಲ್ಲಿ ನಿಂತ್ಕೊಂಡು ರಿಪೋರ್ಟಿಂಗ್ ಅನ್ನ ಮಾಡೋದು. ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ವರದಿಗಾರಿಕೆಯನ್ನ ಮಾಡೋದಕ್ಕೆ ಒಂದಲ್ಲ ಎರಡಲ್ಲ 10 ಗುಂಡಿಗೆ ಬೇಕು. ಯಾಕೆಂದ್ರೆ ಯಾವಾಗ ಎಲ್ಲಿಂದ ಬಂದು ಅಲ್ಲಿ ಸೆಲ್ಗಳ ದಾಳಿ ಆಗುತ್ತೋ, ಮಿಸೈಲ್ಗಳ ದಾಳಿ ಆಗುತ್ತೋ, ಯಾವಾಗ ಸೈರನ್ ಮೊಳಗುತ್ತೋ, ಯಾವಾಗ ಅಲರ್ಟ್ ಆಗಬೇಕು, ಅದರ ಅನುಭವ ನನಗಾಗಿದೆ. ಈಗ ಅಭಿಷೇಕ್ ಆ ಜಾಗದಲ್ಲಿದ್ದಾರೆ. ನಿಮಗೆ ಕೇಳಿಸ್ತಾ ಇರ್ಬೋದು, ಅಭಿಷೇಕ್ ಇರುವಂಥ ಜಾಗದಲ್ಲಿ ಒಂದಷ್ಟು ಸೈರನ್ಗಳು ಮೊಳಗ್ತಾ ಇದೆ. ಅಭಿಷೇಕ್, ಶ್ರೀನಗರ ಹಾಗೂ ಜಮ್ಮುವಿನ ಗಡಿ ಭಾಗದಲ್ಲಿ ಈ ಕ್ಷಣಕ್ಕೂ ಕೂಡ ಉದ್ವಿಗ್ನ ವಾತಾವರಣ ಇದೆ. ಆ ಒಂದು ವಾತಾವರಣನ ಸೃಷ್ಟಿ ಮಾಡಿದ್ದೆ ಪಾಕಿಸ್ತಾನ. ಈಗ ಜಮ್ಮುವಿನಲ್ಲಿ ಮತ್ತೊಮ್ಮೆ ಬ್ಲಾಕ್ಔಟ್ ಘೋಷಣೆ ಆಗಿದೆ, ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಇನ್ನೂ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ವಲ್ಲ. ನಾಗೇಂದ್ರ, ಒಂದು ಸಣ್ಣ ಅಪ್ಡೇಟ್ ಅನ್ನು ಈ ಸಂದರ್ಭದಲ್ಲಿ ನಾವು ಕೊಡಲೇಬೇಕಾಗತ್ತೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವಿದ್ದಂಥ ಲೊಕೇಶನ್ ಬಂದು ಉರಿನಲ್ಲಿ ನಿನ್ನೆ ಹಾಗೂ ಮೊನ್ನೆ ಹಾಗೂ ಅದರ ಹಿಂದಿನ ದಿನ ಫೈರಿಂಗ್ ಆಗಿರುವಂಥದ್ದು, ಶೆಲ್ಲಿಂಗ್ ಆಗಿರುವಂಥದ್ದು, ಅನೇಕ ಕುಟುಂಬಗಳನ್ನು ಅಲ್ಲಿ ಭದ್ರತೆಗಾಗಿ ಒಂದು ಸೇಫ್ ಹೌಸ್ನಲ್ಲಿ ಇಡಲಾಗಿದೆ. ಸ್ಥಳೀಯ ಶಾಸಕರಲ್ಲಿ ಬಂದಿದ್ರು, ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಕಷ್ಟ ಯಾರಿಗೂ ಬೇಡ, ನಮ್ಮ ಕಷ್ಟ ಯಾವ ಜನರಿಗೂ ಅರ್ಥ ಆಗಲ್ಲ. ಇಲ್ಲಿ ನೆಲೆಸ್ತಿರುವಂಥ ಜನರ ಕಷ್ಟ ಇಲ್ಲಿರುವ ಜನರಿಗೆ ಗೊತ್ತಾಗುವಂಥ
ಇರುವಂಥದ್ದು. ಈ ಒಂದು ಕಷ್ಟ ಅನೇಕ ದಶಕಗಳಿಂದ ನಡೀತಾ ಇದೆ. ಇವತ್ತು ಮುಕ್ತಿಯಾಗಬೇಕು. ಒಂದು, ನಾವು ಜೀವಂತ ಇರಬೇಕು, ಇಲ್ಲ ನಾವು ಸಮಾಧಿ ಆಗಬೇಕು. ಆದರೆ ಈ ಸಮಸ್ಯೆ ಏನಿದೆ ಇದು ಕೂಡ ಇದೇ ರೀತಿ, ಅಂದರೆ ನಾವು ಯಾವ ರೀತಿ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಇದ್ದೀವಿ, ಅದೇ ರೀತಿ ನಮ್ಮ ಭಾರತ ಕೂಡ ನಮ್ಮನ್ನು ಸಲಹಬೇಕಾಗಿದೆ. ಈ ದಶಕಗಳ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡಬೇಕು. ಹೋಗಂಗಿದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಡೋಣ. ಆದರೆ ಪಾಕಿಸ್ತಾನಕ್ಕೆ ಒಂದು ತಕ್ಕ ಬುದ್ಧಿಯನ್ನು ಕಳಿಸಿ ಹೋಗೋಣ ಅನ್ನೋದು ಅಲ್ಲಿರುವಂಥ ಶಾಸಕರ ಮಾತಾಗಿದ್ರೆ, 1 ವರ್ಷದ ಮಗುವಿನಿಂದ ಒಂದು ಸ್ಥಳದಲ್ಲಿದ್ದರು. ಆ ಸ್ಥಳದಲ್ಲಿರುವಂಥ 70ರಿಂದ 75 ವರ್ಷದ ಹಿರಿಯ ವಯಸ್ಸಿನ ಅಜ್ಜಿಯೊಬ್ಬರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮ ಕಷ್ಟ ಯಾರಿಗೂ ಬೇಡ, ಇಲ್ಲಿಗೆ ಮುಕ್ತಾಯವಾಗಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಸೂಕ್ಷ್ಮ ಪ್ರದೇಶ ಆಗಿರುವಂಥದ್ದು, ರೆಡ್ ಝೋನ್ ಆಗಿರುವಂಥದ್ದು, ಆ ಪ್ರದೇಶದಿಂದ ನಾವು ಲೈವ್ ರಿಪೋರ್ಟಿಂಗ್ ಮಾಡಿದ್ದೇವೆ, ನಾವು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದೇವೆ. ಕಾರಣ ಒಂದೇ, ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅನ್ನೊಂದು ಭಾವನೆಯಲ್ಲಿ ಜೀವನವನ್ನು ನಡೆಸ್ತಿರುವಂಥ, ಕೆಲಸವನ್ನು ಮಾಡ್ತಿರುವಂಥ ಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯಲ್ಲಿರುವಂಥ ಪ್ರತಿಯೊಬ್ಬರು ದೇಶ ಮೊದಲು ಅಂತ ನಂಬಿದ್ದೇವೆ. ಈ ಸದ್ಯದ ಮಟ್ಟಿಗೆ ಜಮ್ಮುವಿನಲ್ಲಿ ಮತ್ತೆ ಸೈರನ್ ಮೊಳಗ್ತಾ ಇದೆ, ನಾನಿರುವಂಥ ಪ್ರದೇಶದಲ್ಲೂ ಸೈರನ್ ಮೊಳಗ್ತಾ ಇದೆ. ಬಹುತೇಕ ಈ ಒಂದು ಮೈಕಿಗೆ ಕೇಳಿಸದೇ ಇರ್ಬೋದು, ನಮ್ಮ ಕಿವಿಗಳಿಗೆ ಕೇಳಿಸ್ತಾ ಇದೆ. ಇಲ್ಲಿಂದ ಕೇವಲ ಕಿಲೋಮೀಟರ್ಗಳ ಅಂತರದಲ್ಲೇ ಇಲ್ಲಿ ಸೇನೆಯ ದೊಡ್ಡ ಕ್ಯಾಂಪ್ ಒಂದು ಇರುವಂಥದ್ದು. ಅಭಿಷೇಕ್ ಸಂಪರ್ಕದಲ್ಲಿ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಪಾಕ್ ಸೇನಾ ಅಧ್ಯಕ್ಷ ಮುನೀರ್ ವಿರುದ್ಧ ದಂಗೆ ಏಳಲಾಗಿದೆ. ಇಮ್ರಾನ್ ಖಾನ್ ಬೆಂಬಲಿಗರಿಂದ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ಭುಗಿಲೆದ್ದಿದೆ. ಪ್ರತಿಭಟನೆ ಬೆನ್ನಲ್ಲೇ ಪಾಕ್ ಸೇನಾ ಅಧ್ಯಕ್ಷ ಫರಾರಿ. ಪಾಕ್ ಸೇನಾ ಅಧ್ಯಕ್ಷ ತನ್ನ ಫ್ಯಾಮಿಲಿಯನ್ನ ಆಲ್ರೆಡಿ ವಿದೇಶಕ್ಕೆ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ. ಈಗ ಅವನು ಎಸ್ಕೇಪ್. ಸೇನಾ ಅಧ್ಯಕ್ಷ ಮುನೀರ್ ಎಸ್ಕೇಪ್. ರೋಡಲ್ಲಿ ಹೊಡಿತಾರೆ ಇವತ್ತು ಪಾಕಿಸ್ತಾನದಲ್ಲಿ, ಗೊತ್ತಿರಲಿ ವೀಕ್ಷಕರೇ. ಇವತ್ತಿನ ಈ ಪರಿಸ್ಥಿತಿಗೆ ಕಾರಣಕರ್ತರಲ್ಲಿ ಪಾಕ್ನ ಸೇನಾ ಅಧ್ಯಕ್ಷ ಕೂಡ ಒಬ್ಬ ಕಾರಣಕರ್ತ. ಆಂತರಿಕ ದಂಗೆಗೆ ವಿಲ 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 ಅಂತ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಒಂದು ಕಡೆ ಪಾಕ್ ಪ್ರಧಾನಿ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್, ಸೇಫ್ ಎಲ್ಲಿದೆಯೋ ಅಲ್ಲಿಗೆ ಶಿಫ್ಟ್. ಕಾಲ್ ಕಿತ್ತಿದ್ದಾನೆ ಮನೆಯಿಂದ. ಈಗ ಆರ್ಮಿ ಚೀಫ್, ಪಾಕಿಸ್ತಾನದ ಆರ್ಮಿ ಚೀಫ್ ಆತ ಕೂಡ ಮುನೀರ್ ಕಣ್ಮರೆ. ಏನಾದ್ರು ಅಲ್ಲಿ ಹೋಗ್ಬಿಟ್ಟು ನಾನು ಆರ್ಮಿ ಅಧ್ಯಕ್ಷ ಅಂತಂದ್ರೆ ಚಪ್ಪಲಿ ಹಾರ ಕಳಿಸ್ತಾರೆ ಈಗ ಜನ. ಅಲ್ಲಿ ನೇಮಗಳಿಂದಾಗಿ ನಾವುಗಳು ಬಲಿ ಆಗ್ಬೇಕಲ್ಲ ಅಂತೇಳಿ, ಅದಕ್ಕೋಸ್ಕರ ಈಗ ನೀವು ಬುದ್ಧಿ ಕಲಿಸಿ ಅಂತಾನೆ ಹೇಳ್ತಾ ಇರೋದು. ಅಭಿಷೇಕ್ ನೋಡಿ, ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ದೌಡು ಕಾಲ್ ಕೆತ್ತಿದ್ದಾರೆ, ಸಾಕಪ್ಪ ಸಾಕು, ಭಾರತದವರ ಸಹವಾಸ ಸಾಕು ಅಂತೇಳಿ. ಈಗ ಆರ್ಮಿ ಅಧ್ಯಕ್ಷನು ಕೂಡ ಎಸ್ಕೇಪ್, ಕಾಲ್ ಕೆತ್ತಿದ್ದಾನೆ. ಗೊತ್ತು ಭಾರತದ ತಾಕತ್ತೇನು ಅಂತೇಳಿ. ಅಭಿಷೇಕ್ ಒಂದು ವಿಚಾರವನ್ನು ಹೇಳಬೇಕು, ಯಾಕಂದರೆ ಇವತ್ತು ತುಂಬ ಜನ ರಾಜಕಾರಣಿಗಳು ಹೇಳ್ಕೊಂಡು ಬರ್ತಾರೆ, ನರೇಂದ್ರ ಮೋದಿಯವರು ಸುಟು ಬುಟ್ಟು ಹಾಕ್ಕೊಂಡು ವಿದೇಶಕ್ಕೆ ಹೋಗಿ ಬರ್ತಾರೆ, ಅವರ ಎಕ್ಸ್ಪೆನ್ಸ್ ಎಷ್ಟಾಗಿದೆ ಗೊತ್ತಾ, ಬರೀ ಫ್ಲೈಟಲ್ಲಿ ಹೋಗ್ತಾರೆ ಬರ್ತಾರೆ, ಫ್ಲೈಟಲ್ಲಿ ಹೋಗ್ತಾರೆ ಬರ್ತಾರೆ ಅಂತೇಳಿ. ಇವತ್ತು ಎಷ್ಟು ರಾಷ್ಟ್ರಗಳು ಭಾರತ ಜೊತೆ ನಿಂತಿದೆ, ಅದಕ್ಕೆ ಕಾರಣಕರ್ತರು ಯಾರು ಅಂತಂದರೆ ಅದು ನರೇಂದ್ರ ಮೋದಿಯವರು. ಫುಲ್ ಫ್ರೀ ಹ್ಯಾಂಡ್, ಗೋ ಹೆಡ್, ಏನು ಬೇಕಾದರೂ ಮಾಡಿ ಅಂತೇಳಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅವ್ರು 1 ಬುಲೆಟ್ ಆರಿಸಿದ್ರೆ ನೀವು 100 ಬುಲೆಟ್ ಆರಿಸಿ ಅಂತೇಳಿ ಆ ರೇಂಜ್ಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸಾರ್ವಜನಿಕ, ಅಲ್ಲಿನ ನಾಗರಿಕರಿಗೆ ಈ ಸಂದರ್ಭ ಬೇಡ ಅಂತ ಅನ್ನಿಸ್ತಾ ಇದೆ. ಅಲ್ಲಿನ ಆರ್ಮಿ ಅಧ್ಯಕ್ಷ ಸಿಕ್ಕರೆ ರೋಡಲ್ಲಿ ನಿಲ್ಸ್ಕೊಂಡು ಹೊಡಿತಾರೆ. ಇದು ಬರೆದಿಟ್ಕೊಳ್ಬೇಕಾದ್ರೆ ಅಭಿಷೇಕ್, ಶ್ರೀನಗರದ ಸುಮಾರು ಕಡೆ ನೀವು ಪಹಲ್ಗಾಮಲ್ಲಿ ಇದ್ದುಕೊಂಡು, ಶ್ರೀನಗರದಲ್ಲಿ ಇದ್ದುಕೊಂಡು, ಊರಿ ತನ್ಮಾರ್ಗ್ ಹೋಗಿದ್ರಿ, ಕುಪ್ವಾರ ಹೋಗಿದ್ರಿ, ಅಷ್ಟೂ ಗಡಿ ಭಾಗದಲ್ಲಿ ಹೋಗಿ ಅಲ್ಲಿಂದ ಗಡಿ ಭಾಗದಲ್ಲಿ ನಿಂತು ರಿಪೋರ್ಟಿಂಗನ್ನು ಮಾಡಿದ್ರಿ. ಇವತ್ತು ಅಲ್ಲಿನ ಸಿಚುವೇಶನ್ ಬೇರೆ, ನೀವು ನೆನ್ನೆ ಮೊನ್ನೆ ಮಾಡಿದ ರಿಪೋರ್ಟೇ ಬೇರೆ.